ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 11ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಚತುರ್ಭಿಶ್ರೀಕಂಠೈಃ ಶಿವಯುವತಿಭಿಃ ಪಂಚಭಿರಪಿ ಪ್ರಭಿನ್ನಾಭಿಶಂಭೋರ್ನವಭಿರಪಿ ಮೂಲಪ್ರಕೃತಿಭಿಃ ಚತುಶ್ಚತ್ವಾರಿಂಶತ್ವಸುದಲಕಲಾಶ್ರತ್ರಿವಲಯತ್ರಿರೇಖಾಭಿಃ ಸಾರ್ಧಂ ತವ ಶರಣಕೋಣಾಃ ಪರಿಣತಾಃ. ಚತುರ್ಭಿಃ ಶ್ರೀಕಂಠೈಃ ಶಿವಯುವತಿಭಿಃ ಪಂಚಭಿರಪಿ ಪ್ರಭಿನ್ನಾಭಿಶಂಭೋರ್ನವಭಿರಪಿ ಮೂಲಪ್ರಕೃತಿಭಿಃ ಚತುಶ್ಚತ್ವಾರಿಂಶತ್ವಸುದಲಕಲಾಶ್ರತ್ರಿವಲಯತ್ರಿರೇಖಾಭಿಃ ಸಾರ್ಧಂ ತವ ಶರಣಕೋಣಾಃ ಪರಿಣತಾಃ. ಚತುರ್ಭಿಃ ಶ್ರೀಕಂಠೈಃ ಶಿವಯುವತಿಭಿಃ ಪಂಚಭಿರಪಿ ಪ್ರಭಿನ್ನಾಭಿಶಂಭೋರ್ನವಭಿರಪಿ ಮೂಲಪ್ರಕೃತಿಭಿಃ ಚತುಶ್ಚತ್ವಾರಿಂಶತ್ವಸುದಲಕಲಾಶ್ರತ್ರಿವಲಯತ್ರಿರೇಖಾಭಿಃ ಸಾರ್ಧಂ ತವ ಶರಣಕೋಣಾಃ ಪರಿಣತಾಃ. ಈ ಸ್ತೋತ್ರದಲ್ಲಿ ಸಿದ್ಧಾಂತ, ಈ ಸ್ತೋತ್ರ ಲಕ್ಷಣ ಬಂದು ಇಲ್ಲಿ ಶ್ರೀಚಕ್ರ ಸ್ವರೂಪದ ವರ್ಣನೆಯನ್ನು ಭಗವತ್ಪಾದರು ಮಾಡಿದ್ದಾರೆ. ಏನಪ್ಪ ಅಂತಂದರೆ, ಈ ಅಮ್ಮನವರ ಸಾಕ್ಷಾತ್ಕಾರದ ಸಾಧನವೇ ಈ ಶ್ರೀಚಕ್ರ. ನಿರಾಕಾರಳಾಗಿದ್ಲು ಜಗಜ್ಜನನಿ ಅಮ್ಮನವರು. ಅವಳಿಗೆ ಯಾವಾಗ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂತಹ ಕಾಮನೆ ಉಂಟಾಯಿತೋ, ಮೊದಲಲ್ಲಿ ಅವಳು ಪರಾಶಕ್ತಿ ಉದ್ಭವಳಾಗ್ತಾಳೆ. ಆ ಉದ್ಭವ ಮಾತೆಯಾಗಿರ್ತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ ಇದ್ದಾಳಲ್ಲ, ಅವಳು ತನ್ನನ್ನೇ ತಾನು ನೋಡಿಕೊಂಡು ಕಾಣಿಸಿದ ಈ ರೂಪವೇ ಶ್ರೀಚಕ್ರ. ಪರಶಿವ ಪರಾಶಕ್ತಿಯ ಏಕೀರೂಪವೇ ಶ್ರೀಚಕ್ರ. ಅದು ಇಡೀ ಬ್ರಹ್ಮಾಂಡದ ಪ್ರತೀಕ. 5 ಶಕ್ತಿ ಚಕ್ರಗಳು, 4 ಶಿವಚಕ್ರಗಳು ಎರಡೂ ಸೇರಿ ಶ್ರೀಚಕ್ರ ನವಚಕ್ರಾತ್ಮಕವಾಗಿದೆ. ಶಿವಚಕ್ರ ಅಧೋಮುಖವಾದರೆ ಶಕ್ತಿಚಕ್ರ ಊರ್ಧ್ವಮುಖ. ಚರ್ಮ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ ಈ ಧಾತುಗಳು ಶಕ್ತಿ ಮೂಲಕವಾಗಿರ್ತಕ್ಕಂಥವು. ಮಜ್ಜ, ಶುಕ್ಲ, ಪ್ರಾಣ, ಜೀವ ಈ ಧಾತುಗಳು ಶಿವಮೂಲವಾಗಿರ್ತಕ್ಕಂಥವು. ಈ ರೀತಿಯಾಗಿ ಪಿಂಡಾಂಡ ಉತ್ಪನ್ನವಾಗುತ್ತೆ. ಹಾಗೆ ಬ್ರಹ್ಮಾಂಡವೂ ಉದ್ಭವಿಸಿ ಬೆಳಗುತ್ತೆ. ಪಂಚಭೂತಗಳು ಶಕ್ತಿಗೆ ಸೇರಿದಾದರೆ ಶಿವನಿಗೆ ಸೇರ್ತಕ್ಕಂಥದ್ದವು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಈ 4 ಶ್ರೀಚಕ್ರದಲ್ಲಿ 3 ಭಾಗ ಇದೆ. ಭೂಪುರದಿಂದ ಅಷ್ಟದಳ ಪದ್ಮದವರೆಗೆ ಸೃಷ್ಟಿಚಕ್ರ, ಚತುರ್ದಶದಿಂದ ಅಂತರ್ದಶದವರೆಗೆ ಸ್ಥಿತಿಚಕ್ರ, ಅಷ್ಟಕೋನದಿಂದ ಬಿಂದುವರೆಗೆ ಸಂಹಾರ ಚಕ್ರ. ಈ 3 ಚಕ್ರಗಳೇ ತ್ರಿಪುರಗಳು. ಹಾಗೆ ಈ ದೇಹವೂ ಕೂಡ 3 ಅವಸ್ಥೆಗಳಿಗೆ, ಅಂದರೆ ಜಾಗೃತ್ತು, ಸ್ವಪ್ನ, ಸುಷುಪ್ತಿ ಮತ್ತು ಭೂತ, ಭವಿಷ್ಯತ್, ವರ್ತಮಾನ 3 ಕಾಲಗಳು, ಸತ್ವರಜ ತಮೋ ಗುಣಗಳು 3 ಗುಣಗಳು, ಹೀಗೆ 3ಕ್ಕೆ ಒಳಪಟ್ಟಿರ್ತಕ್ಕಂತಹದ್ದು ಈ ದೇಹ. ಈ 3 ಚಕ್ರಗಳೇ ತ್ರಿಪುರಾಸುರ ಸಂಹಾರಿ ಅಂದರೆ ಇನ್ನೇನಕ್ಕೆ ಮತ್ತೆ ಹೇಳೋದು? ಎಲ್ಲವೂ ಕೂಡ ತ್ರಿಗುಣಾತ್ಮಕವಾಗಿರ್ತಕ್ಕಂಥದ್ದು, ಎಲ್ಲವೂ ತ್ರಿಕೋನಾತ್ಮಕವಾಗಿರ್ತಕ್ಕಂಥದ್ದು. ಶರೀರ 3 ಖಂಡಗಳಿಂದ ಆಗಿದೆ. ಸ್ಥೂಲ, ಸೂಕ್ಷ್ಮ, ಅತಿ ಸೂಕ್ಷ್ಮ. ರುಂಡ, ಮುಂಡ, ಕೈಕಾಲು 3 ಗ್ರಂಥಿಗಳು ಯಾವುದು? ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರಗ್ರಂಥಿ. ಇನ್ನು 3 ಬಂಧಗಳು,
ಓಢ್ಯಾಣ ಓಡ್ಯಾಣಪೀಠ ನಿಲಯ, ಮೂಲ, ಜಾಲಂಧರ. ಇನ್ನು ಸಚ್ಚಿತ್ ಆನಂದ ಅಂತಕ್ಕಂತಹ ಮೂರು ಸ್ಥಿತಿ. ಬ್ರಹ್ಮ, ಪ್ರಾಣ ಅಂದರೆ ಅನ್ನವೇ ಪ್ರಾಣ, ಮನಸ್ಸು ಅಂತಕ್ಕಂತಹ ಮೂರು ಚೈತನ್ಯ. ಇನ್ನು ಸ್ವರ್ಗ, ಮರ್ತ್ಯ, ಪಾತಾಳ ಅಂತಕ್ಕಂತಹ ತ್ರಿಕೋಣ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತಕ್ಕಂತಹ ಮೂರು ಶಕ್ತಿ. ಹೀಗೆ ಶ್ರೀಚಕ್ರ ತ್ರಿಕೋಣ ತ್ರಿಭಾವಪೂರ್ಣವಾಗಿರ್ತಕ್ಕಂಥದ್ದು. ಶ್ರೀಚಕ್ರದ ರಚನೆಯೂ ಕೂಡ ಮೂರು ವಿಧವಾಗಿದೆ. ಸಮತಲ ಚಕ್ರ, ಭೂಪೃಷ್ಠ ಅನಿಸಿದ್ರೆ ಉಬ್ಬು ರಚನೆ, ಕೂರ್ಮಪೃಷ್ಠವಾಗಿದೆ. ಏರುರೂಪ, ಮೇರುಪೃಷ್ಠ ಅಂತ ಹೇಳ್ತಾರೆ. ಹಾಗೆ ಭೂಪೃಷ್ಠ, ಕೂರ್ಮಪೃಷ್ಠ ಮತ್ತು ಮೇರುಪೃಷ್ಠ ಅಂತ ಮೂರು ರೀತಿಯ ಶ್ರೀಚಕ್ರ ರಚನೆ. ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಭಗವತ್ಪಾದರು ಅಂತಂದರೆ, ಚತುರ್ಭಿಃ ಶ್ರೀಕಂಠೈಃ, 4 ಶಿವಚಕ್ರಗಳಿಂದಲೂ, ಪ್ರಭಿನ್ನಾಭಿಃ ಶಂಭೋಃ, ಶಿವಚಕ್ರಗಳಿಗಿಂತಲೂ ಬೇರೆಯಾಗಿರ್ತಕ್ಕಂತಹ, ಪಂಚಭಿಃ ಶಿವಯುವತಿಭಿಃ, 5 ಶಕ್ತಿ ಚಕ್ರಗಳಿಂದಲೂ, ನವಭಿರಪಿ ಮೂಲ ಪ್ರಕೃತಿಭಿಃ, 9 ಒಟ್ಟೇನಾಯಿತು 9, 5 ಮತ್ತು 4, 9 ಮೂಲ ಪ್ರಕೃತಿಗಳಿಂದ ಕೂಡಿರ್ತಕ್ಕಂತಹ, ತವ ಶರಣ ಕೋಣಾಹ, ನಿನ್ನ ಬೈಂದವ ಮಂದಿರ ಅಂದರೆ ಬಿಂದು ಮಧ್ಯದಲ್ಲಿ ತಾನೇ ಇರ್ತಕ್ಕಂಥದ್ದು ಬೈಂದವ ಮಂದಿರ ಮತ್ತು ಕೋಣಗಳು. ವಸುದಳ ಕಲಾಶ್ರುತ್ರಿವಲಯ ತ್ರಿರೇಖಾಭಿಹಿ, ವಸುಗಳು ಅಂದರೆ 8 ಅಂದರೆ ಅಷ್ಟದಳ ಕಮಲ, ಕಲಾಶ್ರ ಅಂತಂದರೆ 16 ದಳದ ಕಮಲ, ತ್ರಿವಲಯ ಅಂದರೆ 3 ರೇಖೆಗಳು, ಪರಿಣತಾಹ ಇವುಗಳ ಜೊತೆ ಅಂತರ್ಭಾವವನ್ನು ಹೊಂದಿ, 44 44 ಕೋಣಗಳು ಆಗಿವೆ ಅಂತ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಅಂದರೆ ಬಿಂದು, ತ್ರಿಕೋಣ, ಅಷ್ಟಕೋಣ, 2 ದಶಾರಗಳು, 14 ಕೋಣಗಳು, ಅಷ್ಟದಳ ಪದ್ಮ, 16 ದಳದ ಪದ್ಮ, 16 ದಳ ಪದ್ಮ, 3 ವೃತ್ತಗಳು, ಭೂಪುರ, ಸುತ್ತಲೂ 4 ದ್ವಾರಗಳು. ಈ ಥರ ಶ್ರೀಚಕ್ರ ಇರ್ತಕ್ಕಂಥದ್ದು ಅನ್ನೋದನ್ನು ಹೇಳಿದ್ದಾರೆ. ಬಿಂದು ತ್ರಿಕೋಣ ವಸುಕೋಣ ದಶಾರಯುಗ್ಮ ಮನ್ವಶ್ರ ನಾಗದಳ ಸಂಯುತ ಷೋಡಶಾರಂ ವೃತ್ತತ್ರಯಂಚ ಧರಣೀ ಸದನತ್ರಯಂಚ ಶ್ರೀಚಕ್ರಮೇತದುದಿತಂ ಪರದೇವತಾಯಾಹ. ಹೀಗೆ ಶ್ರೀಚಕ್ರದ ಹೊರ ಆವರಣದ ಭೂಪುರವನ್ನು ತ್ರೈಲೋಕ್ಯ ಮೋಹನ ಚಕ್ರ ಅಂತ ಕರೆದರೆ, ಅಲ್ಲಿನ ಅಧಿಷ್ಠಾನ ದೇವತೆ ತ್ರಿಪುರ. ಈ ಆವರಣ ಪೂಜೆಯನ್ನು ಮಾಡೋದ್ರಿಂದ ಸಾಧಕನ ಮೋಹ ಅಂತಕ್ಕಂತಹ ಮುಸುಕು ಸರಿಸಿ ಅವನಿಗೆ ಆಧ್ಯಾತ್ಮ ಪಥದರ್ಶನ ಮಾಡಿಸ್ತಕ್ಕಂಥದ್ದು ಆಗತ್ತೆ. ಇನ್ನು ಭೂಪುರದ ಪಕ್ಕದ 16 ದಳ ಪದ್ಮ ಇದೆಯಲ್ಲ, ಅದೇ ಸರ್ವಶಾಪ ಪರಿಪೂರಕ ಚಕ್ರ. ಇಲ್ಲಿನ ಅಧಿಷ್ಠಾನ ದೇವತೆ ತ್ರಿಪುರೇಶಿ. ಈ ಆವರಣ ಪೂಜೆಯಿಂದ ಪಾಪನಾಶವಾಗಿ ಸಾಧಕನ ಸದ್ಗುಣಗಳು ಪ್ರಕಟವಾಗುತ್ತವೆ. ಇನ್ನು ಮುಂದಿನ ಅಷ್ಟದಳ ಪದ್ಮವನ್ನು ಸರ್ವಸಂಕ್ಷೋಭಣ ಚಕ್ರ ಅಂತ ಕರೀತಾರೆ. ಇಲ್ಲಿ ತ್ರಿಪುರ ಸುಂದರಿ ಅಧಿಷ್ಠಾನ ದೇವತೆ. ಜಡತ್ವ ತೊಲಗಿ ಚಲನೆಯು ವೇಗ ಪಡೆಯುವ ಆವರಣ ಇದು. ಮುಂದಿನ ಆವರಣ ಬಂದು 14 ತ್ರಿಭುಜಗಳಿರುವ ಚತುರ್ದಶಾರ. ಇದು ಸರ್ವ ಸೌಭಾಗ್ಯದಾಯಕ ಚಕ್ರ. ಅಧಿಷ್ಠಾನ ದೇವತೆ ಬಂದು ತ್ರಿಪುರ ವಾಸಿನಿ. ಮುಂದೆ ಬರ್ತಕ್ಕಂತಹ ಬಹಿರ್ದಶಾರ ಚಕ್ರದಲ್ಲಿ 10 ತ್ರಿಕೋನಗಳಿದೆ. ತ್ರಿಪುರಶ್ರೀ ಅಧಿಷ್ಠಾನ ದೇವತೆ. ಇದು ಸರ್ವಾರ್ಥ ಸಾಧಕ ಚಕ್ರ. ನಂತರ ಅಂತರ್ದಶಾರ ಚಕ್ರ, ಇಲ್ಲಿ 10 ತ್ರಿಕೋನಗಳಿವೆ. ಇದನ್ನು ಸರ್ವರಕ್ಷಾಕರ ಚಕ್ರ ಅಂತ ಕರೀತಾರೆ. ಅದರ ಅಧಿಷ್ಠಾನ ದೇವತೆ ತ್ರಿಪುರ ಮಾಲಿನಿ. ಮುಂದಿನದ್ದು ಸರ್ವರೋಗಹರ ಚಕ್ರ. ಇಲ್ಲಿ 8 ಕೋನ ಇವೆ. ಇಲ್ಲಿನ ಅಧಿಷ್ಠಾನ ದೇವತೆ ಬಂದು ತ್ರಿಪುರ ಸಿದ್ಧಿ. ಆನಂತರದ ತ್ರಿಕೋನ ಸರ್ವಸಿದ್ಧಿ ಚಕ್ರ. ತ್ರಿಪುರಾಂಬ ಇಲ್ಲಿನ ಅಧಿಷ್ಠಾನ ದೇವತೆ.
ಶ್ರೀಚಕ್ರದ ಕೇಂದ್ರ ಸ್ಥಾನದ ಬಿಂದುವೇ ಸರ್ವಾನಂದಮಯ ಚಕ್ರ. ಮಹಾ ತ್ರಿಪುರ ಸುಂದರಿ ಅಧಿಷ್ಠಾನ ದೇವತೆ. ಇಲ್ಲಿ ಮೋಕ್ಷ ಅಂತಕ್ಕಂತಹ ಸರ್ವಾನಂದ ಸ್ಥಿತಿ ಇಲ್ಲಿ. ಶ್ರೀಚಕ್ರ ಆರಾಧನೆ ಅಂದರೆ ಅದು ನವಾವರಣ ಪೂಜೆ. ಒಂದೊಂದೇ ಆವರಣ ಪೂಜೆಯಿಂದ ಶಕ್ತಿ ಸಂಚಯ ಆಗುತ್ತೆ. ಮೆಟ್ಟಿಲು ಮೆಟ್ಟಿಲಾಗಿ ಮೇಲೇರಬೇಕಾದ್ರೆ ಈ ಶಕ್ತಿ ಬೇಕೇ ಬೇಕು. ಬಾಹ್ಯ ಶ್ರೀಚಕ್ರದೊಂದಿಗೆ ಆಂತರ್ಯದಲ್ಲಿರ್ತಕ್ಕಂಥ ಶ್ರೀಚಕ್ರದ ತಾದಾತ್ಮ್ಯ, ಹೊರಗಿನದು ಒಳಗಿನದು ತಾದಾತ್ಮ್ಯವಾದರೆ ಅದು ಏನು ಗೊತ್ತಾ, ಅಂತರ್ಯಾಗದಲ್ಲಿ ಸಾಧ್ಯವಾಗಬೇಕು. ಅದನ್ನು ಆಗ ಅದು ಭಾವನಾಯಾಗ. ಇಲ್ಲದೆ ಹೋದರೆ ಆಧ್ಯಾತ್ಮ ತತ್ವಗಳೇ ಅದಕ್ಕೆ ಇನ್ನೊಂದು ಏನು ಗೊತ್ತಾ, ನಮ್ಮ ಈ ಒಂದು ಅಂತರ ಯಾಗದಲ್ಲಿ ಅದನ್ನು ಸಾಧನೆ ಮಾಡಿಕೊಂಡಾಗ ಆ ಆಧ್ಯಾತ್ಮ ತತ್ವಗಳು ಅದಕ್ಕೆ ಉಪಕರಣವಾಗುತ್ತೆ. ಉಪಾಸಕನ ದೇಹವೇ ಶ್ರೀಯಂತ್ರ ಆಗುತ್ತೆ. ಒಳಗಿನ ಷಟ್ಚಕ್ರದಲ್ಲಿ ಆರಾಧನೆ ಆಗುತ್ತೆ. ಬ್ರಹ್ಮರಂಧ್ರದಲ್ಲಿ ಆ ಮಹಾ ತ್ರಿಪುರ ಸುಂದರಿ ಧ್ಯಾನವಾಗುತ್ತೆ ಅಂತಕ್ಕಂತಹ ಈ ಒಂದು ವಿಷಯವನ್ನು ಶ್ರೀ ಶಂಕರ ಭಗವತ್ಪಾದರು ಆರಾಧನೆಯ ಪರಮಗುರಿಯಾಗಿರ್ತಕ್ಕಂತಹ ಆತ್ಮಭಾವ ಪ್ರಾಪ್ತಿಯನ್ನು ಪಡೆದುಕೊಳ್ಳಿ ಅಂತ ನಮಗೆ ಹೇಳ್ತಾ ದೇವಿಗೆ ಸೌಂದರ್ಯ ಲಹರಿಯ 11ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ನೋಡಿ, ಈ ಶ್ಲೋಕ, ಈ ಸ್ತೋತ್ರ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಸ್ತೋತ್ರ ಅಂತಂದರೆ, ಯಾರಿಗೆ ಮಕ್ಕಳಿರಲ್ವೋ, ಬಂಜೆತನ ಇರುತ್ತೋ, ಮಕ್ಕಳಾಗಲ್ಲ ಅಂತ ಹೇಳ್ತಾರೋ ಇರುತ್ತೋ ಅಂಥ ಹೆಣ್ಣು ಮಕ್ಕಳು ಈ ಶ್ಲೋಕವನ್ನು ಪ್ರತಿನಿತ್ಯ ದೇವರಿಗೆ ದೀಪ ಹಚ್ಚಿ ತಾಯಿ ಮುಂದೆ ಸಂಕಲ್ಪ ಮಾಡಿಕೊಂಡು 28 ಬಾರಿ ಹೇಳ್ತಾ ಬಂದರೆ ಅವರಿಗೆ ಎಂಥದ್ದೇ ಕಠಿಣ ಸಮಸ್ಯೆ ಇದ್ದರೂ ಕೂಡ ಅಮ್ಮನವರು ಅದನ್ನು ನಿವಾರಿಸಿ ಅವಳಿಗೆ ಸಂತಾನವನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಾಳೆ. ಹಾಗಾಗಿ ಇದು ಸಂತಾನ ಭಾಗ್ಯವನ್ನು ಕರುಣಿಸ್ತಕ್ಕಂತಹ ಮಂತ್ರ. ಜಗದಂಬಾರ್ಪಣಮಸ್ತು.